ನಾಯಕತ್ವದಲ್ಲಿ ಒಂದು ಮಾಜಿ ಶಾಸಕರಾದ ಜೀವರಾಜ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಅದಕ್ಕೆ ಅವರು ಸಾರ್ವಜನಿಕವಾಗಿ ಕೊಟ್ಟ ಮಾಹಿತಿಯ ಕಾರಣಗಳು ಕೇಳಿದಾಗ ತುಂಬ ಬಾಲಿಶವಾಗಿ ಕಾಣ್ತದೆ. ಕೊಪ್ಪದಲ್ಲಿ ಇಲ್ರಿ ಏನಪ್ಪಣ್ಣ ಪ್ರತಿಭಟನೆಗೆ ಅವರ ಕೊಟ್ಟ ಕಾರಣಗಳು ಕೇಳಿದಾಗ ಬಾಲಿಶವಾಗಿ ಕಾಣ್ತದೆ. ಅದನ್ನು ಒಂದು ಮಾಧ್ಯಮದಲ್ಲಿ ಪ್ರಕಟಣೆ ಕೂಡ ಆಗಿದೆ. ಬಹುಶಃ ಆ ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಇವರು ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಅದನ್ನು ಬಹುಶಃ ನೀವ್ಯಾರು ಕೇಳಿರ್ಬೋದು. ರಾಜೇಗೌಡರು ಶಾಸಕರಾದ ಮೇಲೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಕಳೆದ 7 ವರ್ಷದಲ್ಲಿ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಆದರೆ ಸಾಕಷ್ಟು ಅಭಿವೃದ್ಧಿ ಈ ಭಾಗದಲ್ಲಿ ಆಗಿದೆ. ಅದರಲ್ಲಿ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಜೀವರಾಜ್ ಅವರ ಮೊದಲನೆಯ ಒಂದು ಆರೋಪ. ಬಹುಶಃ ಅವರು ಗ್ರಾಮೀಣ ಪ್ರದೇಶಕ್ಕೆ ಈಗ ಹೋಗೋದು ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅವರು ಮಾಜಿ ಶಾಸಕರಾಗಿದ್ದಾರೆ. ಅವರಿಗೆ ಅವ್ರ ಪಕ್ಷದಲ್ಲಿ ಕೂಡ ಒಂದು ಒಮ್ಮತ ಇಲ್ಲದೇ ಇರೋದ್ರಿಂದ ಅಲ್ಲಿ ಹಳ್ಳಿಗಳಿಗೆ ಹೋಗಿ ಅವರು ಎಲ್ಲ ನೋಡುವಂಥ ಪರಿಸ್ಥಿತಿಗೆ ಇದ್ದಂಗೆ ಕಾಣ್ತಿಲ್ಲ. ಯಾಕಂತ ಹೇಳಿದರೆ ಸಾಕಷ್ಟು ಗ್ರಾಮೀಣ ಪ್ರದೇಶದ ರಸ್ತೆಗಳು ಅಭಿವೃದ್ಧಿಯಾಗಿದ್ದಾವೆ. ಬಹುಶಃ ಹಿಂದೆ ಏನಾಗ್ತಿತ್ತು ಜೀವರಾಜ್ ಅವರ ಕಾಲದಲ್ಲಿ ಅಂತ ಹೇಳಿದ್ರೆ ಬರೀ ಅವರ ಪಕ್ಷದ ಕಾರ್ಯಕರ್ತರ ಮನೆಗಳಿಗೆ ಹೋಗುವಂಥ ರಸ್ತೆಗಳು ಮಾತ್ರ ರಿಪೇರಿ ಆಗ್ತಾಯಿದ್ದು. ಬಟ್ ಈಗ ಶಾಸಕ ರಾಜೇಗೌಡರು ಆ ಥರ ಯಾವುದೇ ಪಕ್ಷ ರಾಜಕಾರಣ ಮಾಡ್ದಾನೆ ಎಲ್ಲೆಲ್ಲಿ ಅಗತ್ಯ ಇದೆ, ಯಾರ್ಯಾರಿಗೆ ಅಗತ್ಯ ಇದೆ ಅನ್ನುವಂಥದ್ದು ಗ್ರಾಮೀಣ ರಸ್ತೆಗಳು ನೋಡಿ ಅಂಥದ್ದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಆನೆ ಹಾವಳಿ ಬಗ್ಗೆ ಶಾಸಕ ರಾಜೇಗೌಡರವರು ಗಮನ ಹರಿಸ್ತಾ ಇಲ್ಲ. ಅಡಿಕೆ ಕಾಫಿ ಬೆಳೆಗಳು ಸರ್ವನಾಶ ಆಗಿದೆ ಅನ್ನುವಂಥದ್ದು ಒಂದು ಮಾಧ್ಯಮದ ಪ್ರಕಟಣೆ. ಸರ್ವನಾಶ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ನಾಶ ಆಗಿರ್ಬೋದು, ನಾನು ಇಲ್ಲ ಹೇಳಿದೆ ಆನೆ ನುಗ್ಗಿದಾಗ ನಾಶ ಆಗ್ತದೆ, ಅಲ್ಪ ಸ್ವಲ್ಪ ಮಟ್ಟಿಗೆ ನಾಶ ಆಗ್ತದೆ. ಸರ್ವನಾಶ ಅಡಿಕೆ ಕಾಫಿ ಮೆಣಸು ಯಾವುದೂ ಸರ್ವನಾಶ ಆಗಿಲ್ಲ, ಅಲ್ಪ ಸ್ವಲ್ಪ ನಾಶ ಆಗಿದೆ. ಅದಕ್ಕೆ ಸರ್ಕಾರದಿಂದ ಪರಿಹಾರ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಆಮೇಲೆ ಆನೆ ತುಳಿತದಿಂದ ಮರಣ ಹೊಂದಿದವರಿಗೆ ಸರ್ಕಾರದಿಂದ 15 ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಟ್ಟಿದೆ. ಜೊತೆಗೆ ನಮ್ಮ ಶಾಸಕರ ಹಿರಿತನ ದೊಡ್ಡತನ ಏನಂತ ಹೇಳಿದ್ರೆ ಅವರು ಯಾವುದೂ ಕೂಡ ಸರ್ಕಾರದ ಸಹಾಯದ ಮೇಲೆ ಇರುವುದಿಲ್ಲ. ಅವರು ವೈಯಕ್ತಿಕವಾಗಿ ಕೂಡ 1 ಲಕ್ಷ ರೂಪಾಯಿಗಳನ್ನ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಅವರು 2 ಲಕ್ಷ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರದ 15 ಲಕ್ಷ ಅಲ್ಲದೇ ಅರಣ್ಯ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಎಲ್ಲರೂ ನೀಡಿ ಸುಮಾರು ಒಂದು 25-30 ಲಕ್ಷದಷ್ಟು ಎಲ್ಲ ಮೃತರ ಕುಟುಂಬಗಳಿಗೆ ತಲುಪಿದೆ. ಅದು ಸಾಕು ಅಂತ ನಾವು ಹೇಳೋದಿಲ್ಲ. ಸಾವಿಗೆ ನಾವು ರೈತರ ಸಾವಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸುಮ್ಮನೆ ಒಬ್ಬ ಉತ್ತಮ ರೀತಿಯಲ್ಲಿ ಜನಗಳ ಜೊತೆಯಲ್ಲಿ ಮಿಕ್ಸ್ ಆಗಿ ಕೆಲಸ ಮಾಡ್ಕೊಂಡು ಹೋಗುವಂಥ ಒಬ್ಬ ಶಾಸಕರ ಬಗ್ಗೆ ಅನಗತ್ಯವಾಗಿ ಅವಹೇಳನೆ ಮಾಡುವುದನ್ನು ನಮ್ಮ ಪಕ್ಷ ಖಂಡಿಸ್ತದೆ. ಆಮೇಲೆ ಆಸ್ಪತ್ರೆಯಲ್ಲಿ ಮಾತ್ರೆಗಳು ಸಹಿತ ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು ಮಾಧ್ಯಮಗಳ ಮಾಹಿತಿ. ಅವರು ಯಾವ ಆಸ್ಪತ್ರೆಯಲ್ಲಿ ಯಾವ ಮಾತ್ರೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಆಸ್ಪತ್ರೆಗಳಿದ್ದಾವೆ. ಆರೋಪಗಳು ಮಾಡುವಾಗ ನಿರ್ದಿಷ್ಟವಾಗಿ ಆರೋಪಗಳು ಮಾಡಬೇಕು. ಯಾವ ಆಸ್ಪತ್ರೆಯಲ್ಲಿ ಮಾತ್ರೆ ಸಿಕ್ಕಲಿಲ್ಲ, ಯಾವ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಅನ್ನುವಂಥದ್ದು ಬೇಕು. ಈಗ ಜೀವರಾಜ್ ಅವ್ರ ಕಾಲದಲ್ಲಿ ಎಷ್ಟು ಡಾಕ್ಟ್ರುಗಳಿದ್ದು ಇವತ್ತು ಎಷ್ಟು ಡಾಕ್ಟ್ರುಗಳಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ರಾಜೇಗೌಡರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಲಿಲ್ಲ ಅನ್ನೋಂಥ ಗೊತ್ತಾಗ್ತದೆ. ಆಮೇಲೆ ಕುಡಿಯುವ ನೀರಿನ ಬಗ್ಗೆ ಮಾತಾಡ್ತಾ ಜಲ್ ಜೀವನ್ ಯೋಜನೆ ಅನುಷ್ಠಾನದ ಬಗ್ಗೆ ಮಾತಾಡ್ತಾರೆ. ಜಲ್ ಜೀವನ್ ಯೋಜನೆ ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಿತ ಕಾರ್ಯಕ್ರಮ. ಅದು ಹೇಗಾಗ್ತದೆ ಅಂತ ಹೇಳಿದ್ರೆ BJP ಅದರಲ್ಲಿ ಎಷ್ಟು ಮುಂದಿದ್ದಾರೆ ಅಂತ ಹೇಳಿದರೆ ಜಲ್ ಜೀವನ್ ಒಂದು ಬೋರ್ವೆಲ್ ತೆಗಿತಾರೆ ಅಂತ ಆದರೆ ಅಲ್ಲಿ BJP ಕಾರ್ಯಕರ್ತರು ಬಂದು ಫೋಟೋ ತರಿಸ್ಕೊಂಡು ಹೋಗುವಷ್ಟು ಮಟ್ಟಕ್ಕೆ ಅವರು ನಮ್ಮ ಕಾರ್ಯಕ್ರಮ ಅನ್ನುವಂಥದ್ದನ್ನ ಪ್ರಚಾರ ಮಾಡ್ತಾರೆ. ಜಲ್ ಜೀವನ್ ಯೋಜನೆಯಿಂದ ಕುಡಿಯುವ ನೀರಿನಲ್ಲಿ ಸಾಕಷ್ಟು ಅವ್ಯವಸ್ಥೆ ಆಗಿದೆ. ಹಿಂದೆ ಇದ್ದಂಥ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ತುಂಬ ಅಚ್ಚುಕಟ್ಟಾಗಿತ್ತು. ಈಗ ಅದೇನೋ ಒಂದು ಗಾದೆ ಹೇಳಿದಾಗೆ ಇದ್ದಿದ್ದನ್ನು ತೆಗೆದು ಹೊಸ್ತು ಮಾಡಲಿಕ್ಕೆ ಹೋಗಿ ಈಗ ಹೊಸ್ತು ಇಲ್ಲ ಹಳ್ತ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ನಮ್ಮ ಮಲೆನಾಡಿನ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಇದುವರೆಗೆ ಯಾವುದೇ ದೊಡ್ಡ ಮಟ್ಟದ ತೊಂದರೆ ಆಗಿಲ್ಲ. ಸಣ್ಣ ಪುಟ್ಟ ಆಗಿರುವಂಥದ್ದನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದನ್ನೆಲ್ಲ ಗ್ರಾಮ ಪಂಚಾಯತಿಯವರನ್ನ ಉಸ್ತುವಾರಿ ನೋಡಿಕೊಂಡು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಆಮೇಲೆ ವಿದ್ಯುತ್ ಶಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ. ವಿದ್ಯುತ್ ಶಕ್ತಿ ಬಹುಶಃ ಇಷ್ಟು ವಿದ್ಯುತ್ ಶಕ್ತಿ ಒಂದು ನಿರಂತರ ಸಪ್ಲೈ ಬಹುಶಃ ಯಾವಾಗಲೂ ಆಗಿರಲಿಲ್ಲ.
ನಿಮ್ಮ ಪತ್ರಕರ್ತರ ಗಮನಕ್ಕೆ ತರ್ತಾ ಇದ್ದೀನಿ. ನನಗೆ ಮೆಸ್ಕಾಂ ಅಧಿಕಾರಿಗಳು ಹೇಳಿದ್ರು, ಸರ್ ರೈತರ ಕಡೆಯಿಂದ ತುಂಬ ಫೋನ್ಗಳು ಬರ್ತಾ ಇದ್ದಾವೆ, ನಿರಂತರವಾಗಿ ಕರೆಂಟ್ ಕೊಡಬೇಡಿ, ಯಾಕಂದರೆ ಹಳ್ಳದಲ್ಲಿ ನೀರಿಲ್ಲ, ತೊಂದರೆ ಆಗ್ತಾಯಿದೆ ನಮಗೆ ಅಂತ ಹೇಳಿದ್ರಿಂದ ಜನಗಳ ಬೇಡಿಕೆಯಿಂದ ಈಗ ಸುಮಾರು ದಿನಕ್ಕೆ 10 ಗಂಟೆಯಷ್ಟು ಕರೆಂಟನ್ನು 2 ಶಿಫ್ಟಲ್ಲಿ ಕೊಡ್ತಾ ಇದ್ದಾರೆ. ಆಪಾದನೆಗಳು ಮಾಡುವಾಗ ನ್ಯಾಯಯುತ ಆಪಾದನೆಗಳು ಮಾಡಿದ್ರೆ ಬೆಲೆ ಕೊಡ್ಬೋದು ನಾವು. ಅದಲ್ಲದೆ ಸುಮ್ಮನೆ ಯಾವುದೋ ದುರುದ್ದೇಶ ಇಟ್ಕೊಂಡು ಮಾಡುವಂಥ ಆಪಾದನೆಗಳಿಗೆ ನಾವು ಉತ್ತರ ಕೊಡಬೇಕಾಗ್ತದೆ, ಕೊಡ್ತಾಯಿದ್ದೀವಿ ಅಷ್ಟೇ. ಆಮೇಲೆ ಆ ಮೀಡಿಯಾದಲ್ಲಿ ಇನ್ನೊಂದು ಹೇಳ್ತಾರೆ, ಬಹುಶಃ ಅದೇ BJP ಇವರು ಜೀವರಾಜ್ ಅವ್ರ ಹೇಳಿಕೆನೇ ಇರಬೇಕದು. ವರ್ಲ್ಡ್ ರೆಕಾರ್ಡ್ ಏನು ಕೆಲಸ ಮಾಡದೇ ಇರೋದ್ರ ಬಗ್ಗೆ ವರ್ಲ್ಡ್ ರೆಕಾರ್ಡ್ ಮಾಡ್ಬೋದು ರಾಜೇಗೌಡರ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು. ಇದನ್ನು ನಾವು ತುಲನಾತ್ಮಕವಾಗಿ ನೋಡಬೇಕಾಗ್ತದೆ. ಹಿಂದೆ ಜೀವರಾಜರ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಆಯಿತು, ರಾಜೇಗೌಡರ ಕಾರ್ಯದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಆಯಿತು ಅನ್ನುವಂಥದ್ದು ನೋಡಬೇಕಾಗ್ತದೆ. ಮತ್ತು ಕಳೆದ ಬಾರಿ ರಾಜೇಗೌಡರು ಶಾಸಕರಾಗಿದ್ದಾಗ ಇದ್ದಂಥ BJP ಸರ್ಕಾರದಲ್ಲಿ ಮಾಜಿ ಶಾಸಕರು ಅವರ ಕೈವಾಡಗಳಿಂದ ಎಷ್ಟು ಅಭಿವೃದ್ಧಿ ಕಾರ್ಯಕ್ಕೆ ತಡೆ ಉಂಟು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಮಾಹಿತಿಗಳನ್ನ ಸಾರ್ವಜನಿಕರಿಗೆ ಕೊಡಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಒಂದು ಗೌರವದಲ್ಲಿ ಒಂದು ಒಳ್ಳೆಯ ರಾಜಕಾರಣ ಮಾಡ್ಕೊಂಡು ಹೋಗುವಂಥ ರಾಜೇಗೌಡರ ಬಗ್ಗೆ ಅವಹೇಳನ ಮಾಡುವಂಥದ್ದು ಅಷ್ಟು ಒಳ್ಳೆಯ ವಿಚಾರ ಅಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಇನ್ನು 50, 53, 57 ಈ ಯೋಜನೆಗಳು ಅನುಷ್ಠಾನಗೊಳ್ತಾ ಇಲ್ಲ ಅಂತ ಒಂದು ಆಪಾದನೆ ಮಾಡ್ತಾರೆ. ನನ್ನ ಪ್ರಶ್ನೆ, ಕಾಂಗ್ರೆಸ್ ಸರ್ಕಾರಗಳ ಅವಧಿಯಲ್ಲಿ ಎಷ್ಟು 50, 53 ಅರ್ಜಿಗಳು ವಿಲೇವಾರಿ ಆಯಿತು, ಜೀವರಾಜರಿದ್ದ ಅವಧಿಯಲ್ಲಿ ಎಷ್ಟು ಅರ್ಜಿಗಳು ವಿಲೇವಾರಿ ಆಯಿತು ಅನ್ನುವಂಥದ್ದು ಬೇಕು. ಈಗ ಪಹಣಿ ಆಗಿಲ್ಲ ಅನ್ನುವಂಥ ಅವರು ತಕರಾರಿದೆ. ಹೌದು, ಇದೀಗ ಅರಣ್ಯ ಇಲಾಖೆಯ ಅನುಮೋದನೆ ಸಿಕ್ಕದೇ ಇರುವಂಥ ಕೆಲವು ಪ್ರಕರಣಗಳಲ್ಲಿ ಪಹಣಿ ಹಂಚಿಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸದ್ಯದಲ್ಲೇ ಅದು ಜಂಟಿ ಸರ್ವೆ ಆಗಿ ಅವೆಲ್ಲ ಅರಣ್ಯ ಇಲಾಖೆಯಿಂದ ಬಿಡುಗಡೆ ಆದಾಗ ಎಲ್ಲ ಸ್ಯಾಂಕ್ಷನ್ ಆಗಿದ್ದಂಥ ಜಮೀನುಗಳಿಗೂ ಕೂಡ ಪಹಣಿಯನ್ನು ಮುಂದಿನ ದಿವಸದಲ್ಲಿ ಖಂಡಿತ ಕೊಡ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ 50 ಇರ್ಬೋದು, 53 ಇರ್ಬೋದು, ಫಾರಂ ನಂಬರ್ 1 ಇರ್ಬೋದು, 94 ಇವೆಲ್ಲ ಯೋಜನೆಗಳು ಕೂಡ ಕಾಂಗ್ರೆಸ್ ಸರ್ಕಾರಗಳ ಸಾಧನೆ ಬಿಟ್ಟರೆ BJPಯವರು ಒಂದೇ ಒಂದು ಗುಂಟೆ ಜಮೀನನ್ನು ರೈತರಿಗೆ ಕೊಡುವಂಥದ್ದು ಒಂದು ಕಾನೂನು ತರಲಿಲ್ಲ. ಹಿಂದೆ ದರಖಾಸ್ತುಗಳ ಮುಖಾಂತರ 1000 ಎಕರೆ ಕೊಟ್ಟಿದೆ, ಭೂ ಸುಧಾರಣೆ ಮುಖಾಂತರ 1000 ಎಕರೆ ಜಮೀನುಗಳನ್ನ ರೈತರಿಗೆ ಕೊಟ್ಟಿದೆ. ಆ ನಂತರ ದಿನಗಳಲ್ಲಿ 50, 53ಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಂಥ ರೈತರಿಗೆ ಅದನ್ನ ಸಕ್ರಮ ಮಾಡಿಕೊಡ್ಬೇಕು ಅನ್ನೋಂಥ ಚಿಂತನೆ ಕೂಡ ಕಾಂಗ್ರೆಸ್ ಸರ್ಕಾರದ್ದೇ. ಹಾಗಾಗಿ ರೈತರ ಬಗ್ಗೆ ನಮಗೆ ಅಥವಾ ಬಡವರ ಬಗ್ಗೆ ನಮಗೆ BJPಯವರಿಂದ ಆಗಲಿ ನಮ್ಮ ಮಾಜಿ ಶಾಸಕರಿಂದ ನಾವು ತಿಳ್ಕೊಳ್ಬೇಕಾಗಿದ್ದು ಏನು ಭಾರಿ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ರಕ್ತವೇ ಬಡ ಜನರು, ದೀನದಲಿತರ ರಕ್ಷಣೆಗಾಗಿ ಇರುವಂಥದ್ದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇನ್ನು ಮುಂದುವರೆದು ಅನೇಕ ವಿಚಾರಗಳಲ್ಲಿ ಈಗ ರಾಜೇಗೌಡರು ಬಂದ ನಂತರ ಒಂದು MLA ಸ್ಥಾನದ ಘನತೆ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ರಾಜೇಗೌಡರು ಪಕ್ಷಾತೀತವಾಗಿ ಅವರು ಒಬ್ಬ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಹತ್ರ ಹೋದಾಗ ನೀನು ಯಾವ ಪಾರ್ಟಿಯವನು, ನೀನು ಯಾವ ಬೂತ್ನವನು, ನೀನು ಏನು ಕೆಲಸ ಮಾಡಿದ್ದೆ ಅಂತ ಕೇಳಿ ಅವ್ರು ಸಹಾಯ ಮಾಡಲ್ಲ. ನಿಂಗೆ ಏನು ತೊಂದರೆ ಆಗಿದೆ, ನನ್ನಿಂದ ಏನು ಸಹಾಯ ಆಗಬೇಕು ಅನ್ನುವಂಥ ಮಾತು ಕೇಳಿಕೊಂಡು ಮಾಡ್ತಾಯಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ಇನ್ನು ಮುಂದೆ ಆದರೂ BJPಯ ಮುಖಂಡರುಗಳು ಅನಗತ್ಯ ಟೀಕೆಗಳು ಮಾಡದೇ ಅವರು ಮಾಡುವ ಒಳ್ಳೆಯ ಕೆಲಸಗಳನ್ನ ಸಾರ್ವಜನಿಕರಿಗೆ ತಿಳಿಸಬೇಕು. ಮತ್ತು ಚುನಾವಣೆ ಬಂದಾಗ ನೋಡೋಣ, ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಲಿಲ್ಲ ಅನ್ನುವಂಥದ್ದನ್ನು. ಸುಮ್ಮನೆ ಯಾರಿಗೂ ಮಾನ ತೆಗೆಯುವಂಥ ಪತ್ರಿಕೆಗಳ ಮುಖಾಂತರ, ಈ ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಹೇಳಿಕೆಗಳನ್ನು ಕೊಡಿಸೋದು ಒಳ್ಳೆಯದಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಇನ್ನು ಮುಂದೆ HN ಸತೀಶ್ ಅವರು, ಚಿಂತನ್ ಅವರೆಲ್ಲ ಮಾತಾಡ್ತಾರೆ. ಏನು ಪ್ರಶ್ನೆಗಳಿದ್ದರೆ ಕೇಳಿ. ಗಟ್ಟಿ ಹೇಳಿ. ಗ್ಯಾರಂಟಿ ಯೋಜನೆ ನಮ್ಮ ಇಲ್ಲಿವರೆಗಿನ ಪ್ರೋಗ್ರೆಸ್ ಎಲ್ಲ ನಿಮಗೆ ತಿಳಿಸ್ತೀನಿ. ಒಟ್ಟು ಶೃಂಗೇರಿ ಕ್ಷೇತ್ರದ, ನಾನು ತಾಲೂಕಿನ ಅಧ್ಯಕ್ಷರು, ಶೃಂಗೇರಿ ಕ್ಷೇತ್ರದ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಶೃಂಗೇರಿ ಕ್ಷೇತ್ರದಲ್ಲಿ ಒಟ್ಟು 44,655 ಫಲಾನುಭವಿಗಳಿದ್ದು ಮಹಿಳೆಯರನ್ನು ನೋಂದಾಯಿಸಿಕೊಂಡಿದ್ದಾರೆ. ಅವರಿಗೆ ತಿಂಗಳಿಗೆ 8.93 ಕೋಟಿ ಅವರಿಗೆ ಸಂದಾಯ ಆಗ್ತಾರೆ ಒಂದು ತಿಂಗಳಿಗೆ ಶೃಂಗೇರಿ ಕ್ಷೇತ್ರದಲ್ಲಿ. ಗೃಹ ಜ್ಯೋತಿಗೆ ಇಡೀ ಕ್ಷೇತ್ರದಲ್ಲಿ 58,813 ನೋಂದಾವಣೆ ಇದೆ. ಅವರಿಗೆ ಸಹಾಯದ ರೂಪದಲ್ಲಿ ತಿಂಗಳಿಗೆ 1.95 ಕೋಟಿ ಸಂದಾಯ ಆಗ್ತಾ ಇದೆ. ಮತ್ತು ಅನ್ನಭಾಗ್ಯದಲ್ಲಿ ಅಕ್ಕಿ ಮೊದಲು ಹಣ BJP ಮಾಡ್ತಿರೋದು,
38,367 ನೋಂದಾವಣೆ ಇದೆ. ಸಹಾಯಧನ 3.90 ಕೋಟಿ ಅವರಿಗೆ ಸಂದಾಯ ಇದೆ. ಈಗ ಈ ಫೆಬ್ರವರಿ ತಿಂಗಳಿಂದ ಇದರ ಬದಲಿಗೆ ಅವರಿಗೆ ಅಕ್ಕಿಯನ್ನೇ ಕೊಡೋ ಏರ್ಪಾಟಾಗಿದೆ. ಅಕ್ಕಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ತಿಂಗಳಿಂದ ಫೆಬ್ರವರಿ ತಿಂಗಳಿಂದ ಅಕ್ಕಿ ಕೊಡ್ತಾರೆ. ನಂತರ ಶಕ್ತಿ ಯೋಜನೆಯಲ್ಲಿ ನಮ್ಮ 3 ತಾಲೂಕುಗಳಲ್ಲಿ 3.67 ಲಕ್ಷ ಮಹಿಳಾ ಪ್ರಯಾಣಿಕರು ತಿಂಗಳಿಗೆ ಅಂದಾಜು ಪ್ರಯಾಣ ಮಾಡಿ ಸಹಾಯಧನ KSRTCಗೆ 1.36 ಕೋಟಿ ಸಂದಾಯ ಆಗಿದೆ. ನಂತರ ಯುವ ನಿಧಿ ಯೋಜನೆಯಲ್ಲಿ ನಮ್ಮಲ್ಲಿ ಒಟ್ಟು ನೋಂದಾವಣೆ 668 ಜನ ನೋಂದಾವಣೆ ಮಾಡಿ ಅಂದಾಜು 10 ಲಕ್ಷ ರೂಪಾಯಿಗಳು ಅವರಿಗೆ ತಿಂಗಳಿಗೆ ಪೇಮೆಂಟ್ ಆಗ್ತಾ ಇದೆ. ತಾಲೂಕಾ ಕ್ಷೇತ್ರನ ಅಲ್ಲ, ಕ್ಷೇತ್ರ ಎಲ್ಲದು ಕ್ಷೇತ್ರ, ಎಲ್ಲ ಮಾಹಿತಿನೂ ಕ್ಷೇತ್ರ. ಬರ್ತದೆ ಈಗ ಯಾವುದು ಗೃಹಲಕ್ಷ್ಮಿ ಬರ್ತದೆ. ಈಗ ಇನ್ನೊಂದು ವಾರದಲ್ಲೇ ಬಿಡುಗಡೆ ಆಗಿದೆ. ಈಗ ಇವತ್ತು ನಾನು ಲೇಟೆಸ್ಟ್ ಕೇಳಿದೆ, ಅಲ್ಲಿ ಸ್ಟಾರ್ಟ್ ಆಗ್ತದೆ. ಅಲ್ಲಲ್ಲ, ಈಗ ಮತ್ತೆ ಬರೋನ್ ಕೇಳ್ಕೊಂಬಂದೆ. ಈಗಾಗಲೇ ಒಂದು 10 ಜನಕ್ಕಾಗಲೇ ಆಲ್ರೆಡಿ ಬಂದಿದೆಯಂತೆ. ಇನ್ನು ಶುರು ಆಗುತ್ತೆ. ಇನ್ನೊಂದು ವಾರದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ಅದಲ್ಲದೆ ಇವತ್ತಿನ ಬಜೆಟ್ ಲೇಟೆಸ್ಟ್ ನಮ್ಮ ಮುಖ್ಯಮಂತ್ರಿಗಳು 51,034 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗೆ ಆಲ್ರೆಡಿ ಬಜೆಟಲ್ಲಿ ಮೀಸಲಿಟ್ಟಿದ್ದಾರೆ. ಅದು ಮತ್ತು ನಮ್ಮ ಶೃಂಗೇರಿ ಕ್ಷೇತ್ರಕ್ಕೆ ಪ್ರತಿ ತಿಂಗಳು 17 ಕೋಟಿ ಇದು ಎಲ್ಲ ಇದು ಯೋಜನೆಗಳು ವೆಚ್ಚ ಆಗಿ ವರ್ಷಕ್ಕೆ 204 ಕೋಟಿ ರೂಪಾಯಿಗಳು ವೆಚ್ಚ ಆಗಿದೆ. 204 ಕೋಟಿ ರೂಪಾಯಿ ಭಾಗ್ಯಗಳಿಗೆ. ಈಗ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ಒಂದು ಕಡೆ, ಅದಲ್ಲದೆ ಜನರ ವೆಲ್ಫೇರು ಒಂದು ನೋಡ್ಬೇಕಲ್ಲ. ಅದ್ರ ಪ್ರಕಾರ ನಮ್ಮ ಇದು ಏನೋ ಆಗಲ್ಲ, ಹಾಗೆ ಹೀಗೆ ಎಲ್ಲ ನಿಲ್ಲಿಸ್ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಅದು ಯಾವುದೇ ರೀತಿಯಲ್ಲೂ ಆಗಿಲ್ಲ. ಪ್ರತಿ ತಿಂಗಳಿಗೂ ಅದು ಬರ್ತಾ ಇದೆ. ಈ ಇದರಲ್ಲೂ ಸಮೇತ 51,000 ಕೋಟಿ ಅಂದಾಜು 51,000 ಕೋಟಿ ರೂಪಾಯಿನ ಮೀಸಲಿಟ್ಟಿದೆ ಬಜೆಟ್. ಚಿಂತನ್ ಹೇಳಿ. ಈಗ ಸತೀಶ್ ಅಣ್ಣ, ನಟರಾಜಣ್ಣ, ಶಶಿಕುಮಾರ್ ಅವರ ವಿಚಾರ ಹೇಳಿದ್ನ ಬಿಟ್ಟು ವಿಚಾರಕ್ಕೆ ಸಹಮತ ಏನಂತ ಹೇಳಿದ್ರೆ, ಈಗ ನಮ್ಮಲ್ಲಿ ನೀವು ಮೊದಲು ಮಾತಾಡ್ದಂಗೆ ನಮ್ಮಲ್ಲಿರೋ ಸಮಸ್ಯೆಗಳು ಏನೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಈಗ ರಸಗೊಬ್ಬರದ ಬೆಲೆನ ದಿಢೀರ್ ಜಾಸ್ತಿ ಆಗಿದೆ ಮೊನ್ನೆ. ಅದನ್ನ ನಮ್ಮ ಮಾನ್ಯ ಸಂಸದರಾಗ್ಲಿ ಅಧಿಕಾರದಲ್ಲಿರೋರಾಗ್ಲಿ ಯಾರು ಅದ್ರ ಬಗ್ಗೆ ಸಹಕಾರ ಇರ್ತಿಲ್ಲ. ಮೊನ್ನೆ ಸಬ್ಸಿಡಿ ಕಡಿಮೆಗೊಳಿಸಿದ್ದೇ ಕಾರಣ ಕಡಿಮೆಗೊಳಿಸಿ ಎಲ್ಲಾ ಗೊಬ್ಬರಗಳು ಒಂದು 100ರಿಂದ 500-600 ರೂಪಾಯಿ ಅಂದಾಜು ದಿಢೀರ್ ಏರಿಕೆ ಆಗಿದ್ದು ಸಾಮಾನ್ಯ ಎಲ್ಲ ಗಮನದಲ್ಲಿದೆ. ಅದನ್ನ ಗಮನ ಸೆಳೆದಿದೆ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ಜೊತೆಗೆ ನಮ್ಮ ಸಂಸದರು ಮಾತಾಡಬೇಕು, ಅದ್ರ ಬಗ್ಗೆ ಮಾತಾಡಬೇಕು. ನಾಗರಾಜರೇ, ಇಂಪಾರ್ಟೆಂಟ್ ಇದೆ ಗೊಬ್ಬರ. ಅರಣ್ಯ ಹಕ್ಕು ಸಮಿತಿಯ ಈಗ 75 ಜನರಲ್ಲಿಗೆ 75 ವರ್ಷದ ಏನಿದೆ ಅನುಭವ, ಅದನ್ನ 25 ವರ್ಷಕ್ಕೆ ಇಳಿಸ್ಕೊಡಿ ಅಂತ ಹೇಳಿ ಮೊನ್ನೆ ನಡೆದ ಪ್ರತಿಭಟನಾ ಸಭೆಯಲ್ಲಿ, ನಾಗರಿಕ ಹಿತರಕ್ಷಣಾ ಸಮಿತಿಯ ಸಭೆಯಲ್ಲಿ ನಾವು ಸಂಸದರು ಕೋರಿದ್ವಿ. ಅವರು ಇದ್ರ ಬಗ್ಗೆ ಇದುವರೆಗೆ ಯಾವುದೇ ಚಕಾರ ಇರ್ತಿಲ್ಲ. ಸೆಷನ್ ಮಾತಾಡಿದ್ ಕಂಡು ಬರಲಿಲ್ಲ. ಈಗ ನೀವೇ ಕೇಳ್ತಾ ಇದ್ರಿ 50-53 ಅಂತ ಬೆಲೆ ಬೇರೆ ಯಾಕೆ ಆಗ್ತಿಲ್ಲ 94 ಅಂತ. ಈ 25 ವರ್ಷಕ್ಕೆ ಇಳಿಸ್ಕೊಂಡ್ರೆ ಕಾಡನ್ನು ಉಳಿಸ್ಕೋಬಹುದು, ಮತ್ತೆ ಜೊತೆಗೆ ಅವರಿಗೆ ಕಾಡಲ್ಲಿರುವ ಜನರಿಗೆ ಹಕ್ಕು ಕೊಟ್ಟಂಗೆ ಆಗ್ತದೆ, ಈ ಭಾಗಕ್ಕೆ ಒಂದು ಕೃಷಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ಅನ್ಕೊಳ್ತೀವಿ. ಹಾಗಾಗಿ ಅದನ್ನ ಇಳಿಸ್ಬೇಕು ಅಂತ ಸಂಸದರಿಗೆ ಒತ್ತಾಯ ಮಾಡ್ತೀವಿ. ಮತ್ತೆ MLC ಅವರು ಮತ್ತೆ ಆ ಪಕ್ಷದ ಏನ್ ಮುಖಂಡರಿದ್ದಾರೆ ಅವರು MP ಅವರಿಗೆ ಒತ್ತಡ ತರಬೇಕಾಗುತ್ತೆ. ಹಾಗೆ ಅತಿ ಮುಖ್ಯವಾದ ಒಂದು ವಿಚಾರ ಅಂತ ಹೇಳಿದ್ರೆ, ನಮ್ಮ ಸರ್ಕಾರ 3 ಲಕ್ಷದವರೆಗೆ ರೈತರಿಗೆ ಕೃಷಿ ಸಾಲವನ್ನು 0% ಅಲ್ಲಿ ಕೊಡ್ತಾ ಇದೆ. ಅದೆಲ್ಲರಿಗೂ ಗೊತ್ತಿರಲಿ. ಇತ್ತಿತ್ತಲಾಗಿ ಈಗ ನಬಾರ್ಡಿಂದ, ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ನಬಾರ್ಡಿಂದ ಸಹಕಾರ DCC ಬ್ಯಾಂಕ್ ಮೂಲಕ ಸಹಕಾರ ಸಂಘಗಳಿಗೆ ಏನು ಹಣ ಮಂಜೂರಾಗ್ತದೆ, ನಂತರ ಸಬ್ಸಿಡಿ ಅಮೌಂಟ್ನ ಏನು ಸರ್ಕಾರ, ರಾಜ್ಯ ಸರ್ಕಾರಗಳು ಅದನ್ನ ಸಬ್ಸಿಡಿ ಅಮೌಂಟ್ ಏನಿದೆ ಅದನ್ನ ಬರ್ಸ್ಬೇಕಾಗ್ತದೆ. ಹಿಂದೆ ಎಲ್ಲ ಸರ್ಕಾರಗಳು ಸಬ್ಸಿಡಿ ಅಮೌಂಟ್ನ ಬರ್ಸಿದೆ. ಆದ್ರೆ ಈಗ ನಬಾರ್ಡಿಂದ ಯಾವುದೇ, ಈಗ ನಿಮ್ಮ ಮಿತ್ರರಿಗೆ ಗೊತ್ತಿರುವ ಹಾಗೆ ನಬಾರ್ಡಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಏನು ನಮ್ಮ ಕೃಷಿ ಬೆಳೆ ಸಾಲಗಳ ವಿತರಣೆಯಲ್ಲಿ ಯಾವುದೇ ಸಹಾಯಧನ ಕೊಡ್ತಾ ಇಲ್ಲ.
ಬರ್ತಾ ಇಲ್ಲ. ಅಲ್ಲ, ಪುನರ್ಧನ ಪುನರ್ಧನ ಕೊಡ್ತಾ ಇಲ್ಲ. ಪುನರ್ಧನ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲಾ ರೈತರಿಗೆ ಹೆಚ್ಚುವರಿ ಸಾಲಗಳಿಗೆ ಅಪ್ಲಿಕೇಶನ್ ಕೊಟ್ಟು, ನಾವು ಸಹಕಾರ ಇಲ್ಲ ಸಂಘದಲ್ಲಿ ಇರುವುದರಿಂದ ಡೈರೆಕ್ಟರ್ ಆಗಿ ಮೂರವಧಿ ಆಯ್ಕೆ ಆಗಿರೋದ್ರಿಂದ ನಮ್ಗೆ ಗೊತ್ತಿರೋದ್ರಿಂದ ಯಾವುದೇ ಈಗ ಪುನರ್ಧನಗಳು ನಬಾರ್ಡಿಂದ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇಲ್ಲ. ರಾಜ್ಯ ಸರ್ಕಾರದ ಮೂಲಕ ನಮ್ಮ DCC ಬ್ಯಾಂಕ್ ಅಂತ ಬರ್ತಾ ಇದೆ. ಮತ್ತೆ 5 ಲಕ್ಷವರೆಗೆ 0% ಅಂತ ಹಿಂದಿನ ಸರ್ಕಾರಗಳು ಘೋಷಣೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಇಲ್ಲಿವರೆಗೆ ಕಾರ್ಯಗತ ಆಗಿದೆ. ನಬಾರ್ಡಿಂದ ಪುನರ್ಧನ ಕೊಡದೇ ಇರೋದ್ರಿಂದ ಆಗ್ತಾ ಇಲ್ಲ. ಈಗ ಎಲ್ಲ DCC ಬ್ಯಾಂಕ್ಗಳು, PSCC ಬ್ಯಾಂಕ್ಗಳು ಈಗ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಸಾಲ ಕೊಡದೇನೆ ಇರಕ್ಕಾಗ್ತಾ ಇಲ್ಲ, ಸಾಲ ಕೊಡೋಕ್ಕೆ ಪುನರ್ಧನ ಇಲ್ಲ ಅಂತ ಹೇಳಿ ಅದನ್ನ ಮಾನ್ಯ ಸಂಸದರು ಈಗ ಗಮನಕ್ಕೆ ತರಬೇಕು. ಈಗ ರಾಜ್ಯ ಸರ್ಕಾರಗಳಿಗೆ ನಬಾರ್ಡಿಂದ ಅನುದಾನಗಳನ್ನು ಕೊಡಿಸಿದ್ರೆ ಈ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಅಂತ ಒಂದು. ಮತ್ತೆ ಈಗ ಬಿ ಖಾತೆ ಬಗ್ಗೆ ಹೇಳಬೇಕು. ಸರ್ಕಾರ ಏನು ಜನರಿಗೆ ಹಕ್ಕು ಕೊಡುವಂತ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾವೆಲ್ಲ ಕಾಂಗ್ರೆಸ್ ಸರ್ಕಾರದ ಕೊಡುಗೆಗಳು. ನಟರಾಜನ್ನ ಹೇಳಿದ್ರು, ಸತೀಶನ್ ಹೇಳಿದ್ರು. ಆದ್ರೆ ಬಿ ಖಾತೆ ಕೊಡುವಂತ ಕಾರ್ಯಕ್ರಮದ ಹಿಂದೆ ಒಂದು ಅಜೆಂಡಾ ಇದೆ. ಯಾಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗಳು ಇವತ್ತು ಆರ್ಥಿಕವಾಗಿ ಸೊಲ್ಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗಳಿಗೆ ಅನುದಾನದ ಕೊರತೆ ಆಗ್ತಿದೆ, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಉಪಯೋಗಿಸಿ ಕಮ್ಮಿ ಆಗ್ತಿದೆ. ಹಾಗೆ ಜನರಿಗೆ ಕೂಡ ಈಗ ಎಲೆಕ್ಟ್ರಿಫಿಕೇಶನ್ಗೆ, ವಿದ್ಯುದೀಕರಣ ಮಾಡಕ್ಕೆ, ಬೇರೆ ಬೇರೆ ಇದು ಮಾಡಕ್ಕೆ ರೆಕಾರ್ಡ್ಗಳು ಕೇಳ್ತಾರೆ. ಪಂಚತಂತ್ರದಲ್ಲಿ ಈಗ ಆ್ಯಡ್ ಆಗದೆ ಇರೋದ್ರಿಂದ, ಈಗ ಪಂಚತಂತ್ರದಲ್ಲಿ ಆ್ಯಡ್ ಆದ್ರೆ ನಮ್ಗೆ ಬಿ ಖಾತಾ ಹಾಕ್ಕೊಟ್ರೆ ಈಗ ವಿದ್ಯುತ್ ಸಂಪರ್ಕ ಪಡೆಯಲು, ಬೇರೆ ಬೇರೆ ಗ್ರಾಮ ಪಂಚಾಯತಿ ಸಹಾಯಧನ ಪಡೆಯಲು ಅನುಕೂಲ ಆಗ್ತದೆ. ಈಗ ಅಕ್ರಮ ಬಡಾವಣೆಗಳು ನಿಮ್ಗೆ ಗೊತ್ತಿರೋಂಗೆ ನಗರ ಪ್ರದೇಶದಲ್ಲಿ ಅಕ್ರಮ ಬಡಾವಣೆಗಳು, ನಿವೇಶನಗಳು ಇದಾವೆ. ಖಾಸಗಿ ಜಾಗಗಳನ್ನ ಅಲ್ಲೇಷನ್ ಮಾಡಿರ್ತಾರೆ, ಅಕ್ರಮವಾಗಿರ್ತಾರೆ, ಅವೆಲ್ಲ ಯಾವುದೇ ಅಂತವಕ್ಕೆಲ್ಲ ಬಿ ಖಾತಾ ಹಾಕೋದ್ರಿಂದ ಅವರಿಗೆ ಈಗ ನಮಗೆ ಯಾವುದೇ ಲೋನ್ಗಳನ್ನ ಪಡೆಯುವಂತದ್ದಾಗಿ ಅಥವಾ ನೀರಿನ ಸಂಪರ್ಕ ಪಟ್ಟಣ ಪಂಚಾಯತಿಯಿಂದ ಅಥವಾ ಗ್ರಾಮ ಪಂಚಾಯತಿ ಪಡೆಯುವುದಾಗಿ ಅನುಕೂಲ ಆಗ್ತದೆ. ಈಗ ಅದೇ ಇದೀಗ ತಾನೇ ಮಾತಾಡ್ತಾ ಹೇಳಿದ್ರು DFO ಅದ್ರ ಬಗ್ಗೆ ಮಾನ್ಯ ಶಾಸಕರ ಗಮನಕ್ಕೂ ನಾವು ತಂದಿದ್ದೀವಿ. ಯಾಕಂತ ಹೇಳಿದ್ರೆ ಈಗ ಬಿ ಖಾತಾ ಹಾಕೋದ್ರಿಂದ ಈಗ ಅರಣ್ಯ ಇಲಾಖೆಯ ಸೆಕ್ಷನ್ 4 ಜಾಗದಿಂದ ಹೊರತಾಗಿರುವಂತಹ ಮನೆಗಳಿಗೆ, ಮೇಲ್ ಕಟ್ಟಿರುವಂತಹ ಕಟ್ಟಡಗಳಿಗೆ ಬಿ ಖಾತಾ ಕೊಡ್ಬೇಕು ಅಂತ ಹೇಳಿ ಮನೆ ಶಾಸಕರಿಗೆ ಹೇಳಿದ್ರು. ಶಾಸಕರು ಅದನ್ನ ನಾವು ಕೂಲಂಕುಷವಾಗಿ ಸರ್ಕಾರದ ಗೈಡ್ಲೈನ್ ಏನಿದೆ ಪರಿಶೀಲನೆ ಮಾಡಿ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ರೆ ಸರ್ಕಾರದ ಮಾತಾಡ. ಹಾಗೆ ಈಗ ಮಾತಾಡ್ತಾ ಜಲಜೀವನ ವಿಚಾರ ಈಗ 100 ಕೋಟಿ ಶೃಂಗೇರಿ ಕ್ಷೇತ್ರಕ್ಕೆ ಬಂದಿದೆ. ಅದು ಕೊಪ್ಪ ತಾಲೂಕಿಗೂ ಹೆಚ್ಚಿನ ಭಾಗ ಬಂದಿದೆ. ಅದರಲ್ಲಿ ಜಲಜೀವನ ವಿಚಾರ ನೇರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನೀರಿನ ಮೂಲಗಳನ್ನ ಹುಡುಕ್ತಾರೆ, ಬೇರೆ ಬೇರೆ ಪೈಪ್ ಕಾಮಗಾರಿ, ಟ್ಯಾಂಕ್ ಕಾಮಗಾರಿಗಳನ್ನ ಮಾಡಿದ್ರಿಂದ ಬೇರೆ ಬೇರೆ ಸಮಸ್ಯೆ ಆಗಿದೆ. ಆದ್ರೆ ಸರ್ಕಾರ ಏನು 50% ರಾಜ್ಯ ಸರ್ಕಾರದಿದೆ. ಅದು ಮೊನ್ನೆ ಶಾಸಕರ ತ್ರೈಮಾಸಿಕ ಕೇಳಿಕೆಗೆ ಎಲ್ಲ ಮಾನ್ಯ ಪತ್ರಕರ್ತರ ಎಲ್ಲ ಬಂದಿದ್ವಿ. ನೀವೆಲ್ಲ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗೆ ಪೂರ್ಣ ಅಧಿಕಾರಗಳನ್ನು ಕೊಟ್ಟಿದ್ದೀವಿ. ಮೊನ್ನೆ ಶಾಸಕರು ಹೇಳಿದ್ರು ಅದನ್ನ ಯಾವ ಕಾರಣಕ್ಕೂ ನೀವು ಇದರಿಂದ ಏನು ನಿಮ್ಮ ಜಲಜೀವನ್ ಕಾಮಗಾರಿ ಸರಿ ಇಲ್ಲ ಅಂತ ಕಂಡ್ರೆ ನೀವು ಯಾವ ಕಾರಣಕ್ಕೂ ಗ್ರಾಮ ಪಂಚಾಯತಿ ತಗೋಬೇಡಿ ಅಂತ ಹೇಳಿ ನಾನು ಶಾಸಕರ ತ್ರೈಮಾಸಿಕ ಕೇಳಿದ್ದೀವಿ, ಸೂಚನೆಗಳನ್ನ ಕೊಟ್ಟಿದ್ದೀವಿ. ಹಾಗಾಗಿ ಗ್ರಾಮ ಪಂಚಾಯತಿಗೆ ಏನು ಈ ಜಲಜೀವನ್ ವಿಚಾರದಲ್ಲಿ ಗ್ರಾಮ ಪಂಚಾಯತಿಗೆ ಫ್ರೀ ಹ್ಯಾಂಡ್ ಇದೆ. ಗ್ರಾಮ ಪಂಚಾಯತಿ ಕಾಮಗಾರಿ ಕರೆಕ್ಟ್ ಆಗಿದೆ, ನೀರಿನ ಮೂಲ ಹುಟ್ಟಿದೆ ಅಂತ ಮಾತ್ರ ಅವ್ರು ಹ್ಯಾಂಡ್ ಓವರ್ ತಗೊಂಡು ಸಾರ್ವಜನಿಕ ಅನುಕೂಲ ಕೊಡ್ಬೋದು ವಿನಃ ಇದರಲ್ಲಿ ಬೇರೆ ಹಸ್ತಕ್ಷೇಪ ಆಗಲಿ ಅಥವಾ ಮೇಲ್ನೋಟಕ್ಕೆ ಬೇರೆ ರೀತಿ ಕಾರ್ಯಕ್ರಮಗಳಿವೆ. ಗ್ರಾಮ ಪಂಚಾಯತಿಗೆ ಆ ಕಾಮಗಾರಿ ಸ್ಪಷ್ಟವಾಗಿ ಅನುಷ್ಠಾನ ಆಗ್ತದೆ, ಆ ಕಾಮಗಾರಿ ಕರೆಕ್ಟ್ ಇದೆ ಅಂತ ಆದ್ರೆ ಮಾತ್ರ ಹ್ಯಾಂಡ್ ಓವರ್ ತಂದಾಗ ಬಿಲ್ ಆಗ್ತದೆ, ಬಿಟ್ರೆ ಅದು ಉಳಿದಿದ್ದೆಲ್ಲ ಪೂರ್ಣ ಬಿಲ್ ಆಗುದಿಲ್ಲ ಅಂತ. ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರೆ ಎಲ್ಲರಿಗೂ ಅಲ್ಲದ ಕಟ್ಟಡಗಳನ್ನು ತೆರಿಗೆ ವ್ಯಾಪ್ತಿಗೆ ತರಲಾಗುತ್ತದೆ ಅಂತ. ಈಗ ಕಟ್ಟಡ ಎಂದರೆ ಇದ್ದಾಗಲೂ ಕೂಡ ಈಗ ಕಟ್ಟಡ ಏನಿದಾವೆ ಕ್ರಮಬದ್ಧವಲ್ಲ ಅಂತ ಏನು ಅನ್ವೇಷನ್ ಆಗಿಲ್ಲ, ಅದೇ ಮಾತಾಡ್ತಾ ಹೇಳಿದೆ ಅಸೆಸ್ಮೆಂಟ್ ಇರುವಂತಹ ಕಟ್ಟಡಗಳು ಈಗ ಪಂಚತಂತ್ರಕ್ಕೆ ಆ್ಯಡ್ ಮಾಡಿ ಬಿ ಖಾತೆ ಹಾಕುವಂತ ಕಾರ್ಯಕ್ರಮ ಇದೆ. ಅದನ್ನ ಈ ಗ್ರಾಮ ಪಂಚಾಯತಿಗೆ ಮೊನ್ನೆ ಎಲ್ಲ CS ಮೀಟಿಂಗ್ ಕರೆದು ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲ ನಮ್ಮ ಯುವಗಳಿಗೆ ಕೊಟ್ಟಿದ್ದಾರೆ, ಇಂತಿಂತ ಹಾಕ್ಬೇಕು. ಅದು ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಅದು ಅಲ್ಲದೆ ಈಗ ಅಕ್ರಮ ನೀವು ಏನು ಬಡಾವಣೆಗಳು ನಿರ್ಮಾಣ ಮಾಡಿದ್ದಾರೆ ಈಗ ಟೌನ್ಶಿಪ್ ಅಲ್ಲಿ ಏನೋ ಈಗ ಇದಕ್ಕೆ ಯಾವ್ದಂದ್ರೆ ಏನು ಪ್ಲಾನಿಂಗ್ ಕಮಿಟಿಯಿಂದ ಅಪ್ರೂವಲ್ ಆಗದಿದ್ದು ಅಂತ ಬಡಾವಣೆಗಳಿದ್ದಾವೆ. ಅಂತವಕ್ಕೆ ಈಗ ಬಿ ಖಾತಾ ಹಾಕೋದ್ರಿಂದ ಆಲ್ಮೋಸ್ಟ್ ಪಟ್ಟಣದಲ್ಲಿರುವಂತಹ ಎಲ್ಲ ನಿವೇಶನಗಳಿಗೆ
ಅನುಕೂಲ ಆಗ್ತದೆ ಅಂತ ಈ ಮೂಲಕ ಹೇಳ್ತೀವಿ. ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಹಾಗೆ ಅರಣ್ಯ ಇಲಾಖೆ ನಡುವೆ ಈಗ ಹೇಳಿದ್ವಲ್ಲ, ಆ ರೀತಿಯ ಸಮಸ್ಯೆಗಳನ್ನ ಶಾಸಕರು ಸರ್ಕಾರ ಗೈಡ್ಲೈನ್ ಬಂದಾಗ ಅದನ್ನ ಕೂರಿಸಿ ಅದನ್ನ ವಿಚಾರ ಮಾಡಿ ಬಗೆಹರಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅಂತ ಹೇಳ್ತಾ, ಈಗ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚುರುಕು ಪಡ್ಕೊಂಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಕಾಮಗಾರಿಗಳು ಬಿಟ್ಟಿದ್ದಾವೆ, ಯಾವ ಕಾಮಗಾರಿಗಳು ಬಿಲ್ ಆಗಿಲ್ಲ, ಕುಡಿಯುವ ನೀರನ್ನ ಏನ್ ಸಂಕಷ್ಟ ಇದೆ ಅದ್ರ ಬಗ್ಗೆ ಶಾಸಕರು ಗಮನ ಸೆಳೆದಿದ್ದು ಅವರು ಅಧಿವೇಶನ ಬಂದ ನಂತರ ಮೀಟಿಂಗ್ ಅದನ್ನೆಲ್ಲ ಕುಡಿ ನೀರಿನ ಬೇರೆ ಬೇರೆ ಸಮಸ್ಯೆಗಳು ಬಗೆಹರಿಸ್ತಾರೆ ಅಂತ ಅನ್ಕೊಂತ, ಇವೆಲ್ಲ ಆರೋಪಗಳನ್ನ ರಾಜಕೀಯ ಕಾರಣಗಳಿಗೆ ಮಾಡಬೇಕು ವಿನಃ ಅಭಿವೃದ್ಧಿಯ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ. ಶಾಸಕರ ಆ ರೀತಿಯ ಕಾರ್ಯವೈಖರಿಯಿಂದ ಒಳ್ಳೆ ರೀತಿಯ ಜನರ ಪ್ರೀತಿಯ ಸಂಪಾದನೆ ಜೊತೆಗೆ ಅವರ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರು ಜನಾನುರಾಗಿ ಶಾಸಕರಾಗಿ ಇಡೀ ಕ್ಷೇತ್ರದಿಂದ ಗುರುತಿಸಿಕೊಂಡವರು. ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಪ್ರತಿಭಟನೆಗಳು ನಡೆದ್ರು ಕೂಡ ಅವೆಲ್ಲ ಸಹಜ, ರಾಜಕೀಯದ ಸಹಜ ಅಂದ್ಕೊಂಡು ಇನ್ನು ಅಭಿವೃದ್ಧಿಯತ್ತ ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸಿ, ನಮ್ಮ ನಾಯಕರು ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಎಲ್ಲರಿಗೂ ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ, ಅದು ಉದ್ಯೋಗ ಖಾತ್ರಿ ಇದು ಈಗಷ್ಟೇ ಶ್ರೀಧರ್ ನೆನಪಾದ ಉದ್ಯೋಗ ಖಾತ್ರಿ ನೀವೇನ್ ಹೇಳ್ತೀವಿ, ಈಗ ಇದ್ರದ್ದು ಬಂದಿಲ್ಲ, ಗ್ಯಾರಂಟಿ ಸಮಿತಿದ್ದು ಏನು ಬಂದಿಲ್ಲ ದುಡ್ಡು ಅಂತ ಹೇಳ್ತಾ ಇದ್ದೀರಿ. ಅದೇ ರೀತಿ ಉದ್ಯೋಗ ಖಾತ್ರಿ ಕೇಂದ್ರ ಸರ್ಕಾರ ನರೇಗಾ ದುಡ್ಡು ದಿನ ಕಂಡೀಷನ್ಗಳನ್ನ ಹೇರ್ತಾ ಇದ್ದಾರೆ. ನರೇಗದ ಕಾಮಗಾರಿಗಳಿಗೆ ದಿನ ಒಂದೊಂದು ಕಂಡೀಷನ್ಗಳು. ಇವತ್ತು ನರೇಗದಿಂದ ಹೆಚ್ಚಾಗಿ ಕೆಲಸ ಆಗ್ತಿತ್ತು, ಇವತ್ತು ಆ ರೀತಿಯ ದಿನ ಕಾರಣಗಳನ್ನು ಹೇಳ್ತಾ ಇದು ಆಗ್ತಾ ಇಲ್ಲ. ಅದನ್ನ ತ್ವರಿತವಾಗಿ MP ಅವರು ಅದ್ರ ಬಗ್ಗೆ ಬಿಡುಗಡೆ ಮಾಡ್ಕೊಬೇಕು, ಸರಳೀಕರಣ ಮಾಡ್ಕೊಬೇಕಂತ ಒತ್ತಾಯ ಮಾಡ್ತಾರೆ. ನಾವು ಹಿಂದೆ ಇತಿಹಾಸದಲ್ಲಿ ನೋಡಿದ್ವಿ, ಶೃಂಗೇರಿ ವಿಧಾನಸಭೆಯಲ್ಲಿ ಹಿಂದಿನ ಶಾಸಕರು ಮಾಡಿದಂಥ ಹಗರಣಗಳಿಂದ ಕ್ಷೇತ್ರದ ಘನತೆ ಗೌರವ ಹಾಳಾಯಿತು. ಆ ಘನತೆ ಗೌರವವನ್ನ ಶೃಂಗೇರಿ ಶಾಸಕರ TD ರಾಜೇಗೌಡರು 7 ವರ್ಷದಲ್ಲಿ ಆ ಘನತೆ ಗೌರವವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ. ಹೇಗೆ ಒಬ್ಬ ಭ್ರಷ್ಟರಹಿತ ಆಡಳಿತಗಾರನಾಗಿ ಸಾರ್ವಜನಿಕ ಸ್ಪಂದನೆ ಮಾಡುವ ಮೂಲಕ ಒಬ್ಬ ದಕ್ಷ ಮತ್ತು ಸಜ್ಜನ ರಾಜಕಾರಣಿಯಾಗಿ 224 ಕ್ಷೇತ್ರದಲ್ಲಿ ರಾಜೇಗೌಡರನ್ನ ಗುರುತಿಡುವಂತ ಕೆಲಸವನ್ನ ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಈ 7 ವರ್ಷದಲ್ಲಿ ಏನು ಮಾಡಿಲ್ಲ ಅನ್ನೋ ಮಾತನ್ನ ಮಾಧ್ಯಮದ ಮೂಲಕ ಸನ್ಮಾನ್ಯ ಜೀವರಾಜ್ ಅವರು ಹೇಳಿಸಿದ್ದಾರೆ. ನೋಡಿ, ರಾಜೇಗೌಡರು ಶಾಸಕರಾಗಿ 7 ವರ್ಷ ಆಯಿತು. ಆ 7 ವರ್ಷದ ಕಾಲದಲ್ಲಿ 1.5 ವರ್ಷ ಕುಮಾರಸ್ವಾಮಿ ಅವರ ಜಂಟಿ ಸರ್ಕಾರ ಇತ್ತು. ಆ ಜಂಟಿ ಸರ್ಕಾರ, ಸಮ್ಮಿಶ್ರ ಸರ್ಕಾರದಲ್ಲಿ ರಾಜೇಗೌಡರದಷ್ಟು ಕೆಲಸ ಮಾಡಿದ್ರು. ತದನಂತರ ಬಿಜೆಪಿಯ ನೇತೃತ್ವದ ಅವತ್ತು ನಮ್ಮ ಶಾಸಕರನ್ನ ಖರೀದಿ ಮಾಡಿ ಸರ್ಕಾರ ಮಾಡುವಂತ ಕೆಲಸ ಆಯಿತು. ಆ ಸರ್ಕಾರ ಬಂದ ನಂತರ ರಾಜೇಗೌಡರನ್ನ ಕ್ಷೇತ್ರದ ಶಾಸಕರನ್ನಾಗಿ ಮಾಡುವಂತ ಎಲ್ಲ ಕೆಲಸಕ್ಕೂ ಜೀವರಾಜ್ ಅವರು ತಡೆ ಒಡ್ಡಿದ್ರು. ಅದು ಆಯ್ತು, 5 ವರ್ಷ ಮುಗೀತು. 3.5 ಈಗ ಪುನಃ 2023 ಚುನಾವಣೆ ಆಯಿತು. ಈ 2023 ಚುನಾವಣೆ ರಾಜೇಗೌಡರು 200 ಚಿಲ್ಲರೆ ಓಟಲ್ಲಿ ಗೆದ್ದರು. ಗೆದ್ದ ಸಂದರ್ಭದಲ್ಲಿ ಜೀವರಾಜ್ ಅವರು ಅದರ ವಿರುದ್ಧ ಹೊರಟರು. ಹೈಕೋರ್ಟ್ ಮೆಟ್ಟಿಲು ರಾಜೇಗೌಡರು ಭ್ರಷ್ಟಾಚಾರದಿಂದ ಗೆದ್ದಿದ್ದಾರೆ ಅನ್ನೋ ಮಾತನ್ನು ಹೇಳಿದರು. ರಾಜೇಗೌಡರು ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನೋ ಮಾತನ್ನು ಹೇಳಿದರು. ಚುನಾವಣೆ ಎಣಿಕೆ ಸರಿಯಾಗಿಲ್ಲ ಅನ್ನೋ ಮಾತನ್ನು ಕೋರ್ಟ್ ಮುಂದೆ ಹೇಳಿದರು. ಆಯ್ತು, ಅದಕ್ಕೂ ರಾಜೇಗೌಡರು ಅದಕ್ಕೆ ಜನರ ಸಮಸ್ಯೆ ಕೇಳೋ ಬದಲು ಜೀವರಾಜ್ ಅವರ ಸಮಸ್ಯೆ ಕೇಳೋ ಮೂಲಕ ಹೈಕೋರ್ಟಿಗೆ ಹೋಗುವಂತ ಟೈಮ್ ಬಂತು. ಆ ಸಂದರ್ಭದಲ್ಲಿ ಏನು ಸುಪ್ರೀಂ ಕೋರ್ಟಿಗೆ ಹೋದ್ರು, ಸುಪ್ರೀಂ ಕೋರ್ಟ್ನಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳ್ತು, ನೀನು ರಾಜೇಗೌಡ ಶಾಸಕನಾಗಿ ಅಕ್ರಮವಾಗಿ ಚುನಾವಣೆಯಲ್ಲಿ ಗೆದ್ದಿದ್ರೆ ನೀನು ಸಾಬೀತುಪಡಿಸುವ ಮಾತನ್ನ ಸನ್ಮಾನ್ಯ ಜೀವರಾಜ್ ಅವರಿಗೆ ಹೇಳ್ತು. ಆದ್ರೆ ಕೋರ್ಟ್ನಲ್ಲಿ ಕೇಸ್ನ ತಡೆ ಮಾಡಬೇಕು ಅಂತ ರಾಜೇಗೌಡರು ಕೇಳಿದ ಏನು ಮನವಿ ಇತ್ತು, ಆ ಮನವಿನ ಪುರಸ್ಕರಿಸಿಲ್ಲ ಸುಪ್ರೀಂ ಕೋರ್ಟ್. ಆದ್ರೆ ಜೀವರಾಜಿಗೆ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳ್ತು, ನೀನು ರಾಜೇಗೌಡರು ಅಕ್ರಮವಾಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಹೇಳೋದಾದ್ರೆ ಅದನ್ನ ಸಾಬೀತುಪಡಿಸಿ ಅನ್ನೋ ಮಾತನ್ನು ಸನ್ಮಾನ್ಯ ಜೀವರಾಜ್ ಅವರಿಗೆ ಹೇಳ್ತು. ಇವತ್ತು ಹೈಕೋರ್ಟ್ನಲ್ಲಿ ಕೇಸ್ ಇದೆ. ಹೈಕೋರ್ಟ್ನ ಕೇಸ್ ಎಲ್ಲಿವರೆಗೆ ಇದೆ ಅಂದ್ರೆ ಜೀವರಾಜ್ ಅವರು ರಾಜೇಗೌಡರನ್ನ 1 ದಿವಸನೂ ಕ್ಷೇತ್ರದಲ್ಲಿ ಹಾಕಿ ಬಿಡೋತಿಲ್ಲ. ಇವತ್ತು ಕಲಬುರಗಿ ಪೀಠದಲ್ಲಿ ಹೋಗಿ ಕೇಸನ್ನು ಫೈಲ್ ಮಾಡ್ತಾರೆ. ತನ್ನ ದಾಖಲೆಗಳನ್ನ ರಾಜೇಗೌಡರು ಕಲಬುರಗಿಗೆ ತಿಂಗಳಲ್ಲಿ 2 ಸಲ ಹೋಗ್ಬೇಕಾಗಿದೆ. ಹೈಕೋರ್ಟ್ನ ಪೀಠ ಅಲ್ಲಿರೋದ್ರಿಂದ ಅಲ್ಲಿಗೆ, ಜೊತೆಗೆ ಬೆಂಗಳೂರಿನ ಹೈಕೋರ್ಟ್ ಪೀಠಕ್ಕೆ ತನ್ನ ಏನೇನು ಚುನಾವಣೆ ನಡೆದಂತ ಪ್ರಕ್ರಿಯೆಗಳನ್ನ ಸಲ್ಲಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಕ್ರಮವಾಗಿ ಜಮೀನು ಖರೀದಿ ಮಾಡಿದ್ರು ಆರೋಪ ಮಾಡಿದ್ರು. ಸಿದ್ಧಾರ್ಥ ಹೆಗಡೆ ಅವರ ಮಗ ನಾವು 200 ಕೋಟಿ ರೂಪಾಯಿನ ಹಲ್ಸೂರು ಎಸ್ಟೇಟಿನ ಏನು ಸಾಲ ಇದ್ದ ಹಣವನ್ನು ಕಟ್ಟಿದ್ದೇನೋ ಮಾಹಿತಿಯನ್ನ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದಾರೆ. ಇದಿರುವಂತ ಮಾಹಿತಿಗಳು. ಇಷ್ಟರ ನಡುವೆ ಸನ್ಮಾನ್ಯ ಜೀವರಾಜ್ ಅವರು 15 ವರ್ಷ ಈ ಕ್ಷೇತ್ರದಲ್ಲಿ ಶಾಸಕರಾಗಿ, ರಾಜೇಗೌಡರು 7 ವರ್ಷ ಈ ಕ್ಷೇತ್ರ ಶಾಸಕರಾಗಿ ಏನ್ ಮಾಡಿದ್ದಾರೆ ಅನ್ನೋ ಮಾತನ್ನು ಸ್ವಲ್ಪವಾಗಿ ನಾವು ವಿವರವಾಗಿ ಹೇಳಬೇಕು ಅಂತಾದ್ರೆ,
ಸನ್ಮಾನ್ಯ ಜೀವರಾಜ್ ಅವರು ಬಾಳೆನೂರು ನಗರಕ್ಕೆ ಬರಬೇಕು. ಹಿಂದೆ ಬಾಳೆನೂರು ನಗರ ಮನುಷ್ಯ ಓಡಾಡದಂತ ಸ್ಥಿತಿಯಲ್ಲಿತ್ತು. ಇವತ್ತು ಅತ್ಯಂತ ಈ ಕ್ಷೇತ್ರದಲ್ಲಿ ಆರ್ಥಿಕ ಟ್ರಾನ್ಸಾಕ್ಷನ್ ಏನಾದ್ರು ಆಗೋದ್ರೆ ಅದು ಬಾಳೆನೂರಿನ ಪಟ್ಟಣ. ಇವತ್ತು ಚಿಕ್ಕಮಂಗ್ಳೂರಿನ MG ರೋಡಿಗೆ ಸರಿಸಮಾನವಾಗಿ ಬಾಳೆನೂರಿನ ಮೈನ್ ರೋಡ್ ಇದೆ. ಇದನ್ನ ಜೀವರಾಜ್ ಫಸ್ಟ್ ನೋಡಿ. ಆರೋಗ್ಯ ವಿಚಾರದಲ್ಲಿ ಯಾವ ಮಾಧ್ಯಮದವರು ಹೇಳ್ತಾರೆ, ಮಾತು ಇದೆ, ನಟರಾಜನ ಹೇಳಿದ್ರು, ಜೈಪುರ ಪಟ್ಟಣ ಪ್ರದೇಶಕ್ಕೆ ಬರಲಿ ಒಂದು ಸೆಂಟ್ರಲೈಸ್ಡ್ AC ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ಸುಮಾರು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಸುಮಾರು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೆಂಟ್ರಲೈಸ್ಡ್ AC ಕಮ್ಯುನಿಟಿ CHC ಕಮ್ಯುನಿಟಿ ಹೆಲ್ತ್ ಸೆಂಟರ್ನ ಏನು PSC ಇತ್ತು, ಪ್ರಾಥಮಿಕ ಹೆಲ್ತ್ ಸೆಂಟರ್ ಇತ್ತು, ಅದನ್ನ ಮೇಲ್ದರ್ಜೆಗೆ ಏರಿಸುವ ಮೂಲಕ 14 ಕೋಟಿ ರೂಪಾಯಿಯನ್ನು ತಂದು ಸುಸಜ್ಜಿತವಾದ ಆಸ್ಪತ್ರೆ ನಿರ್ಮಾಣ ಆಗಿ ನಿಂತಿದೆ. ಇನ್ನು 1 ತಿಂಗಳೊಳಗೆ 6 ಜನ ವೈದ್ಯರು, ಅದಕ್ಕೆ ಬೇಕಾದಂತ 34 ಜನ ಬೇಕಾದ ಸಿಬ್ಬಂದಿಯನ್ನ ಸರ್ಕಾರ ಜೈಪುರದಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ 6 ಜನ ಸ್ಪೆಷಲಿಸ್ಟ್ಗಳು, ಬರೀ ಡಾಕ್ಟರ್ ಅಲ್ಲ. ಜೀವರಾಜ್ ಅವರು 15 ವರ್ಷದಲ್ಲಿ ಯಾಕೆ ಇದನ್ನ ಮಾಡಕ್ಕಾಗ್ಲಿಲ್ಲ? ಆಯ್ತು, ಜೀವರಾಜ್ ಅವರು ಶಾಸಕರಾದಾಗ ರಾಜೇಗೌಡರು ಈ ಕ್ಷೇತ್ರದ ಸೋತಿದ್ರು 2013ರಲ್ಲಿ. ಜೈಪುರ ಕೊಪ್ಪ ರಸ್ತೆ ನಿರ್ಮಾಣ 8,75,00,000 ರೂಪಾಯಿ ನಾವೇ ಹೋಗಿ ಮಾಡಿಸ್ಕೊಂಡು ಬಂದಿದ್ವಿ ಮಹದೇವಪ್ಪನ ಹತ್ರ, ಮಿನಿಸ್ಟರ್ ಹತ್ರ. ಜೈಪುರ ಕೊಪ್ಪ ರಸ್ತೆ ಇವತ್ತು ಅದೇ ತರ ಉಳಿದಿದೆ. ಜೀವರಾಜ್ ಅವರು ಆರೋಪ ಮಾಡೋದ್ರಲ್ಲಿ ಅಥವಾ ಮಾಧ್ಯಮ ಮೂಲಕ ಆರೋಪ ಮಾಡೋದ್ರಲ್ಲಿ ಯಾವುದೇ ಉಳಿಲ್ಲ ಇದು. ಜೊತೆಗೆ ಏನು ಆನೆ ಗಲಾಟೆ ಬಗ್ಗೆ ಹೇಳಿದ್ರು, ಆನೆ ಗಲಾಟೆ ಅಥವಾ ಸೆಕ್ಷನ್ 4ಗಳು ಆಗುವ ಅಂತದ್ದು ಏನಾದ್ರು ಇದ್ರೆ ಅದು ಆನೆ ಗಲಾಟೆಯಲ್ಲಿ MP ಜವಾಬ್ದಾರಿ ಇಲ್ಲ. ಈಗ ಲೋಕಸಭಾ ಸದಸ್ಯರು ಇದ್ದಾರೆ ಈ ಕ್ಷೇತ್ರದಲ್ಲಿ, ವಿಧಾನ ಪರಿಷತ್ ಸದಸ್ಯರು ಪ್ರಾಣೇಶ್ ಇದ್ದಾರೆ. ಯಾರಿಗೂ ಈ ಕ್ಷೇತ್ರದ ಬಗ್ಗೆ ಒಂದ್ ದಿವಸ ಬಂದು ಸ್ವಾಂತಾನ ಹೇಳೋ ಕೆಲಸ ಬಿಜೆಪಿ ನಾಯಕರು ಮಾಡಲಿಲ್ಲ. ಅಥವಾ ಕಾನೂರಲ್ಲಿ ಆನೆ ತುಳಿತಕ್ಕೆ ಒಳಪಟ್ಟಂತಹ ಯಾರು ರೈತ ಇದ್ದಾನೆ ಅವರು ಅವ್ರ ಪಕ್ಷದ ಕಾರ್ಯಕರ್ತ, ನಮ್ಮ ಪಕ್ಷದ ಕಾರ್ಯಕರ್ತ ಅಲ್ಲ. ಆದ್ರೂ ನಮ್ಮ ಪಕ್ಷದ ನಾಯಕರುಗಳು ಮಾನವೀಯತೆ ದೃಷ್ಟಿಯಿಂದ ಹಣನ ಕೊಟ್ಟರು, ಸಹಾಯ ಮಾಡಿ, ಧನ ಸಹಾಯ ಮಾಡಿದ್ರು, ವೈಯಕ್ತಿಕ ಸಹಾಯ ಮಾಡಿದ್ರು. ಜೀವರಾಜ್ ಅವರು 1 ರೂಪಾಯಿ ಕೊಡ್ಲಿಲ್ಲ. ಲೋಕಸಭಾ ಸದಸ್ಯರು ಬರ್ಲಿಲ್ಲ, ಅವ್ರಿಗೆ ಜವಾಬ್ದಾರಿ ಇಲ್ಲ ಈ ಕ್ಷೇತ್ರದಲ್ಲಿ. ಎಲ್ಲೂ ಇಲ್ಲ. ವಿಧಾನ ಪರಿಷತ್ ಸದಸ್ಯರು ಬರ್ಲಿಲ್ಲ. ವಿಧಾನ ಪರಿಷತ್ತಿನ ಏನು ಶಿಕ್ಷಕರ ಕ್ಷೇತ್ರದ ಪದವೀಧರ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಅವ್ರು ಬರ್ಲಿಲ್ಲ. ಅವ್ರಿಗೆಲ್ಲರೂ ಜವಾಬ್ದಾರಿ ಇದೆ ಈ ಕ್ಷೇತ್ರದಲ್ಲಿ. ರಾಜೇಗೌಡರನ್ನ ಇದು ಏನು ಉದ್ದೇಶಪೂರ್ವಕವಾಗಿ ರಾಜೇಗೌಡರನ್ನ ಯಶಸ್ವನ್ನ ಅಥವಾ ರಾಜೇಗೌಡರನ್ನ ಹೆಸರನ್ನ ಹಾಳ್ಗೆಡಿಸುವ ಕೆಲಸವನ್ನ ಜೀವರಾಜ್ ಅವರು ಮಾಡ್ತಿದ್ದಾರೆ. ಮಾಧ್ಯಮದ ಮೂಲಕ ಆರೋಪವನ್ನ ನೇರವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಜೊತೆಗೆ ಜಲ್ ಜೀವನ್ ಮಿಷನ್ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಕಡಿಮೆ ಅಂದ್ರೆ 1,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಒಂದೊಂದು ಪಂಚಾಯಿತಿಗೆ 10 ರಿಂದ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಮೇಜರ್ ಆಗಿ ಯಾರ್ಯಾರು ಇದೆಲ್ಲ ಗುತ್ತಿಗೆದಾರಿದ್ದಾರೆ ಮೇಲ್ಮಟ್ಟದಲ್ಲಿ ಇಲ್ಲಿ ಶಾಮೀಲಾಗಿದ್ದಾರೆ, ಎಲ್ಲ ಅಧಿಕಾರಿ ವರ್ಗ ಶಾಮೀಲಾಗಿದೆ. ಇಲ್ಲಿ ನೀರಿನ ಮೂಲ ಕಂಡಿದ್ದಿಲ್ಲ, ಪೈಪನ್ನು ಅಳವಡಿಸಿದ್ದಾರೆ. ಪೈಪು ಗುಣಮಟ್ಟದಾಗಿಲ್ಲ. ಅದು ಒಂದು ಸಲ ಏನಾದ್ರು ಪೈಪು ಏನಾದ್ರು ನೀರಿನ ಯಾವ ಮೂಲ ಸಿಕ್ಕಿ ಪೈಪು ನೀರು ಓಡಾಡಿದ್ರೆ ಪೈಪ್ ಬ್ಲಸ್ಟ್ ಆಗುತ್ತೆ. ಇಂಥ ಸ್ಥಿತಿಯನ್ನ ಜಲ್ ಜೀವನ್ ಮಿಷನ್ನ ಗುತ್ತಿಗೆದಾರರು, ಸಂಬಂಧಪಟ್ಟ ಇಂಜಿನಿಯರಿಂಗ್ ವಿಭಾಗ, ಮೇಲ್ಮಟ್ಟದಲ್ಲಿರುವಂತಹ ಏನು ಕೇಂದ್ರ ಸರ್ಕಾರದಲ್ಲಿ ಹಣ ಬಿಡುಗಡೆ ಎಲ್ಲರ ಶಾಮೀಲು ಇದೆ. ಇದು ನ್ಯಾಯಾಂಗ ತನಿಖೆ ಆದಾಗ ಮಾತ್ರ ಈ ಜಲ್ ಜೀವನ್ ಮಿಷನ್ ನಿಜವಾದ ಬಣ್ಣ ಬಯಲಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ, ಕಾಂಗ್ರೆಸ್ನ ಅಭಿಪ್ರಾಯ. ಹಾಗಾಗಿ ನಾವು ರಾಜೇಗೌಡರ ಬಗ್ಗೆ ಆಗಲಿ ಅಥವಾ ಕ್ಷೇತ್ರದ 7 ವರ್ಷದಲ್ಲಿ ಕ್ಷೇತ್ರದ ಶಾಸಕರಾಗಿ ಅದ್ರ ಜೊತೆಗೆ ಇವತ್ತಿನ ಬೋರ್ಡ್ನ ಏನು ಕ್ರೆಡಲ್ನ ಅಧ್ಯಕ್ಷರಾಗಿ ಕ್ಷೇತ್ರದ ಸಾಮಾನ್ಯ ಜನರ ಮನೆ ಮಾತಾಗಿದ್ದಾರೆ. ನಾನು BTVಯ ಯಾರು ಮಾತಾಡಿದ್ರು ಅವ್ರಿಗೆ ಮಾತಾಡಿದೆ, ನೀವು ಒಮ್ಮೆ ಬನ್ನಿ, ನಿಜವಾದ ವಾಸ್ತವಾಂಶನ ಇಲ್ಲಿ ನೋಡಿ ಆಮೇಲೆ ಯಾರೋ ಹೇಳಿದ್ದಕ್ಕೆ ನೀವು ತಮ್ಮ ಅಭಿಪ್ರಾಯಗಳನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಪ್ಪ ಅಭಿಪ್ರಾಯ ಕೊಡುವುದು ಬೇಡ ಅನ್ನೋ ಮಾತನ್ನು ಹೇಳಿದೆ. ನಾನು ಈಗಲೂ ಕೊಪ್ಪ ಹಾಸ್ಪಿಟ್ಲು ಹಿಂದೆ ಅಲ್ಲಿ ದನದ ದೊಡ್ಡಿ ತರ ಇತ್ತು. ಇವತ್ತು ಯಾವ ಖಾಸಗಿ ಆಸ್ಪತ್ರೆಗೂ ಕಡಿಮೆ ಇಲ್ಲ, ಯಾವ ಖಾಸಗಿ ಆಸ್ಪತ್ರೆಗೂ ಅಷ್ಟು ನೀಟಾಗಿ ಕೊಪ್ಪದ ಆಸ್ಪತ್ರೆ ಇವತ್ತು ಜನಕ್ಕೆ ಎಲ್ಲಾ ರೀತಿಯ ಸಹಾಯವನ್ನು ಮಾಡ್ತಿದೆ. ಜೊತೆಗೆ ಪಕ್ಕದಲ್ಲಿ ಮಕ್ಕಳ ತಾಯಿ ಮಗು ಆಸ್ಪತ್ರೆ ಈಗಾಗಲೇ ರೆಡಿಯಾಗಿದೆ. ಅದು ಗುಣಮಟ್ಟದಲ್ಲಿ ಸ್ವಲ್ಪ ಕಡಿಮೆ ಇದೆ. ಒಂದೇ ಕಾರಣಕ್ಕೋಸ್ಕರ ರಾಜೇಗೌಡರು ಗುತ್ತಿಗೆದಾರರ ಮೇಲೆ ಕ್ರಮ ವಹಿಸಿ ಪುನಃ ಅದರ ಸಂಪೂರ್ಣ ಕೆಲಸ ಆದ ತಕ್ಷಣ ಆರೋಗ್ಯ ಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅದು ಮುಖ್ಯಮಂತ್ರಿನ ಕರೆಸಿ ಒಂದು ಶೃಂಗೇರಿಯ 100 ಹಾಸ್ಪಿಟಲಿನ ಬೆಡ್ಡಿಗೆ ಗುದ್ಲಿ ಪೂಜೆ, ಜೊತೆಗೆ ಕೊಪ್ಪದ ತಾಯಿ ಮಗುವಿನ ಹಾಸ್ಪಿಟಲ್, ಜೊತೆಗೆ ಶೃಂಗೇರಿಯ ಬಸ್ ಡಿಪೋಗೆ ಗುದ್ಲಿ ಪೂಜೆ. ಅರಣ್ಯ ಇಲಾಖೆ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಮಾಡಕ್ಕಾಗಿಲ್ಲ.
ಹಾಗಾಗಿ ಇವನ್ನೆಲ್ಲ ಸೇರಿಸಿ ಒಂದು ದಿನ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ 50-53 ಅಥವಾ ಪಾಣಿ ಬಗ್ಗೆ ಸನ್ಮಾನ್ಯ ಜೀವರಾಜ್ ಅವರು ಸದಾ ಭಾಷಣದಲ್ಲಿ ಹೇಳ್ತಾರೆ. ನಾವು ಜೀವರಾಜ್ ಅವರನ್ನ ಪ್ರಶ್ನೆ ಮಾಡ್ತೇವೆ. 2008 ಸನ್ಮಾನ್ಯ ಜೀವರಾಜ್ ಅವರು ಇಲ್ಲಿ ಶಾಸಕರಾಗಿದ್ರು, ಸನ್ಮಾನ್ಯ BP ರವಿ ಅವರು DFO ಆಗಿದ್ರು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ನಮ್ಮ ಕಂದಾಯ ಭೂಮಿಗಳು ಏನಿತ್ತು ಅದನ್ನು ಸಂಪೂರ್ಣ ಸೆಕ್ಷನ್ 4 ಮಾಡುವ ಮೂಲಕ ವಿಧಾನಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಆಗುವ ಸಂದರ್ಭದಲ್ಲಿ ಜೀವರಾಜ್ ಅವರೇ ಶಾಸಕರಾಗಿದ್ರು. ಜೀವರಾಜ್ ಅವತ್ತು ತುಟಿ ಬಿಚ್ಚಲಿಲ್ಲ. ನಾವು ಅವತ್ತು ಮೀಟಿಂಗ್ ಮಾಡಲ್ಲ ಅಂತ ಸಂದರ್ಭದಲ್ಲಿ 2013ರಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಕಂದಾಯ ಮಂತ್ರಿ ಆದಾಗ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ ಮೂಲಕ ನಂತರ ಜೀವರಾಜ್ ಅವರು ಕಮಿಟಿ ಮೀಟಿಂಗ್ ಮಾಡಿದ್ರು. ಅಲ್ಲಿವರೆಗೆ ಜೀವರಾಜ್ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಫಾರ್ಮ್ 53 ಮೀಟಿಂಗ್ ನ ಮಾಡಲಿಲ್ಲ. ನಮ್ಮ ಕಮಿಟಿಯ ಸದಸ್ಯರನ್ನ ಸರ್ಕಾರ ನೇಮಕ ಮಾಡಿತ್ತು. KG ಶೋಭಿಂತ್ ಅವರಿದ್ರು, ಸುಬ್ರಹ್ಮಣ್ಯ ಅವರಿದ್ರು, ಇನ್ನೊಂದು ಯಾರು ಹೇಳಿದ್ರು ಸೌಭಾಗ್ಯಕ್ಕೆ 3 ಜನ ಕಮಿಟಿ ಸದಸ್ಯರಿದ್ರು. ಬಂದು 1.5 ವರ್ಷದ ಕಾಲ ಜೀವರಾಜ್ ಅವರು ಕಮಿಟಿ ಮೀಟಿಂಗ್ ನ ಮಾಡಿರ್ಲಿಲ್ಲ. ನಾವು ತಾಲೂಕು ಆಫೀಸಿನ ಮುಂದೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಪ್ರತಿಭಟನೆ ಮಾಡುವ ಮೂಲಕ ನಂತರ ಅವರು ಮೀಟಿಂಗ್ ಅನ್ನು ಮಾಡಿದ್ರು. ಏನ್ ಹೇಳಿದ್ರು ಅವತ್ತು ಕಾಗೋಡು ತಿಮ್ಮಪ್ಪನವರು, ನಿನ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ ನಾನು ಅಸಿಸ್ಟೆಂಟ್ ಕಮಿಷನರ್ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿಸ್ತೀನಿ.